ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅಮೆರಿಕದ ಶ್ವೇತ ಭವನದ ಬಳಿ ಮತ್ತೆ ಗುಂಡಿನ ಸದ್ದು ಕೇಳಿದೆ. ಅಪರಿಚಿತನಿಂದ ವೈಟ್ ಹೌಸ್ ಬಳಿ ಗುಂಡಿನ ದಾಳಿ ಆಗಿದೆ. ಮೊನ್ನೆ ಶ್ವೇತ ಭವನದಲ್ಲಿ ಗುಂಡಿನ ಸದ್ದು ಕೇಳಿ ಬಂದಿತ್ತು. ಆತನನ್ನ ಬಂಧಿಸಲಾಗಿತ್ತು, ಆಗಂತುಕನನ್ನ. ಈಗ ಮತ್ತೆ ಅಪರಿಚಿತನಿಂದ ವೈಟ್ ಹೌಸ್ ಬಳಿ ಗುಂಡಿನ ದಾಳಿ ಆಗಿದೆ. ಪೆನ್ಸಿಲ್ವೇನಿಯಾ ಅವೆನ್ಯೂ ಬಳಿ ಘಟನೆ ನಡೆದಿರೋದು. ಇರಾನ್ ಅಮೆರಿಕ ಶಾಂತಿ ಸಂಧಾನದ ಚರ್ಚೆ ವೇಳೆಯೇ ದಾಳಿಯಾಗಿದೆ. ಮಾತುಕತೆ ನಡೀತಾ ಇದ್ದ ಸ್ಥಳದ ಸಮೀಪದಲ್ಲೇ ಗುಂಡಿನ ದಾಳಿ ಆಗಿದೆ. ಘಟನೆಯಲ್ಲಿ ಒಟ್ಟು ಇಬ್ಬರಿಗೆ ಗಾಯ ಆಗಿದೆ. ಇನ್ನು ದಾಳಿ ನಡೆಸಿದ ಅಪರಿಚಿತನಿಗೂ ಗಾಯಗಳಾಗಿವೆ. ಸದ್ಯ ಈ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಮೊನ್ನೆ ತಾನೇ ಶ್ವೇತ ಭವನದಲ್ಲಿ ಗುಂಡಿನ ದಾಳಿ ಆಗಿತ್ತು. ಟ್ರಂಪ್ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾಗಲೇ ಗುಂಡಿನ ದಾಳಿ ಆಗಿತ್ತು. ಗುಂಡಿನ ಸದ್ದು ಕೇಳಿಸಿತ್ತು. ಈಗ ಮತ್ತೆ ಶ್ವೇತ ಭವನದ ಪಕ್ಕದಲ್ಲೇ ಗುಂಡಿನ ದಾಳಿ ಆಗಿದೆ. ಅಪರಿಚಿತನಿಂದ ವೈಟ್ ಹೌಸ್ ಬಳಿ ಗುಂಡಿನ ದಾಳಿ ಆಗಿರುವಂಥದ್ದು. ಪೆನ್ಸಿಲ್ವೇನಿಯಾ ಅವೆನ್ಯೂ ಬಳಿ ಘಟನೆ ನಡೆದಿದೆ. ಘಟನೆಯಲ್ಲಿ ಇಬ್ಬರಿಗೆ ಗಾಯ ಕೂಡ ಆಗಿದೆ. ದಾಳಿ ಮಾಡಿರೋ ಅಪರಿಚಿತನಿಗೂ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ಮತ್ತು ಅಮೆರಿಕ ಶಾಂತಿ ಸಂಧಾನದ ಚರ್ಚೆ ಆಗ್ತಾ ಇತ್ತು. ಚರ್ಚೆ ವೇಳೆನೇ ಗುಂಡಿನ ಸದ್ದು ಕೇಳಿ ಬಂದಿದೆ. ಇನ್ನು ಅಮೆರಿಕದ ಶ್ವೇತ ಭವನದ ಬಳಿ ಗುಂಡಿನ ಸದ್ದು ಕೇಳಿರುವಂಥದ್ದು. ಇರಾನ್ ಮತ್ತು ಅಮೆರಿಕ ನಡುವಿನ ಶಾಂತಿ ಸಂಧಾನದ ಚರ್ಚೆ ಆಗ್ತಾ ಇತ್ತು. ಈ ಮೀಟಿಂಗ್ ನಡುವೆನೆ, ಚರ್ಚೆ ನಡುವೆನೆ ಸದ್ದು ಕೇಳಿ ಬಂದಿದೆ, ಗುಂಡಿನ ಸದ್ದು. ಅದರಲ್ಲಿ ಇಬ್ಬರಿಗೆ ಗಾಯ ಆಗಿದೆ. ಅಪರಿಚಿತನಿಗೂ, ಅಂದ್ರೆ ದಾಳಿ ನಡೆಸಿರೋ ಅಪರಿಚಿತನಿಗೂ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅಮೆರಿಕದ ಶ್ವೇತ ಭವನದ ಬಳಿ ಮತ್ತೆ ಗುಂಡಿನ ಸದ್ದು ಕೇಳಿದೆ. ಅಪರಿಚಿತನಿಂದ ವೈಟ್ ಹೌಸ್ ಬಳಿ ಗುಂಡಿನ ದಾಳಿ ಆಗಿದೆ. ಮೊನ್ನೆ ಶ್ವೇತ ಭವನದಲ್ಲಿ ಗುಂಡಿನ ಸದ್ದು ಕೇಳಿ ಬಂದಿತ್ತು. ಆತನನ್ನ ಬಂಧಿಸಲಾಗಿತ್ತು, ಆಗಂತುಕನನ್ನ. ಈಗ ಮತ್ತೆ ಅಪರಿಚಿತನಿಂದ ವೈಟ್ ಹೌಸ್ ಬಳಿ ಗುಂಡಿನ ದಾಳಿ ಆಗಿದೆ. ಪೆನ್ಸಿಲ್ವೇನಿಯಾ ಅವೆನ್ಯೂ ಬಳಿ ಘಟನೆ ನಡೆದಿರೋದು. ಇರಾನ್ ಅಮೆರಿಕ ಶಾಂತಿ ಸಂಧಾನದ ಚರ್ಚೆ ವೇಳೆಯೇ ದಾಳಿಯಾಗಿದೆ. ಮಾತುಕತೆ ನಡೀತಾ ಇದ್ದ ಸ್ಥಳದ ಸಮೀಪದಲ್ಲೇ ಗುಂಡಿನ ದಾಳಿ ಆಗಿದೆ. ಘಟನೆಯಲ್ಲಿ ಒಟ್ಟು ಇಬ್ಬರಿಗೆ ಗಾಯ ಆಗಿದೆ. ಇನ್ನು ದಾಳಿ ನಡೆಸಿದ ಅಪರಿಚಿತನಿಗೂ ಗಾಯಗಳಾಗಿವೆ. ಸದ್ಯ ಈ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಮೊನ್ನೆ ತಾನೇ ಶ್ವೇತ ಭವನದಲ್ಲಿ ಗುಂಡಿನ ದಾಳಿ ಆಗಿತ್ತು. ಟ್ರಂಪ್ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾಗಲೇ ಗುಂಡಿನ ದಾಳಿ ಆಗಿತ್ತು. ಗುಂಡಿನ ಸದ್ದು ಕೇಳಿಸಿತ್ತು. ಈಗ ಮತ್ತೆ ಶ್ವೇತ ಭವನದ ಪಕ್ಕದಲ್ಲೇ ಗುಂಡಿನ ದಾಳಿ ಆಗಿದೆ. ಅಪರಿಚಿತನಿಂದ ವೈಟ್ ಹೌಸ್ ಬಳಿ ಗುಂಡಿನ ದಾಳಿ ಆಗಿರುವಂಥದ್ದು. ಪೆನ್ಸಿಲ್ವೇನಿಯಾ ಅವೆನ್ಯೂ ಬಳಿ ಘಟನೆ ನಡೆದಿದೆ. ಘಟನೆಯಲ್ಲಿ ಇಬ್ಬರಿಗೆ ಗಾಯ ಕೂಡ ಆಗಿದೆ. ದಾಳಿ ಮಾಡಿರೋ ಅಪರಿಚಿತನಿಗೂ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ಮತ್ತು ಅಮೆರಿಕ ಶಾಂತಿ ಸಂಧಾನದ ಚರ್ಚೆ ಆಗ್ತಾ ಇತ್ತು. ಚರ್ಚೆ ವೇಳೆನೇ ಗುಂಡಿನ ಸದ್ದು ಕೇಳಿ ಬಂದಿದೆ. ಇನ್ನು ಅಮೆರಿಕದ ಶ್ವೇತ ಭವನದ ಬಳಿ ಗುಂಡಿನ ಸದ್ದು ಕೇಳಿರುವಂಥದ್ದು. ಇರಾನ್ ಮತ್ತು ಅಮೆರಿಕ ನಡುವಿನ ಶಾಂತಿ ಸಂಧಾನದ ಚರ್ಚೆ ಆಗ್ತಾ ಇತ್ತು. ಈ ಮೀಟಿಂಗ್ ನಡುವೆನೆ, ಚರ್ಚೆ ನಡುವೆನೆ ಸದ್ದು ಕೇಳಿ ಬಂದಿದೆ, ಗುಂಡಿನ ಸದ್ದು. ಅದರಲ್ಲಿ ಇಬ್ಬರಿಗೆ ಗಾಯ ಆಗಿದೆ. ಅಪರಿಚಿತನಿಗೂ, ಅಂದ್ರೆ ದಾಳಿ ನಡೆಸಿರೋ ಅಪರಿಚಿತನಿಗೂ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ.